ಇವತ್ತಿನ ರೆಸಿಪಿ ಮಾರ್ನಿಂಗ್ದು ಪುಳಿಯೋಗರೆ ನಾನು ಹೇಗೆ ಮಾಡ್ತೀನಿ ಆ ರೀತಿ ಹೇಳ್ತಾ ಇದ್ದೀನಿ. ಈ ರೀತಿ ತುಂಬ ಟೇಸ್ಟ್ ಇರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ. ಎಣ್ಣೆ ಬಿಸಿ ಇಟ್ಬಿಡಿ. ಒಂದು ಪಾನಿಗೆ ಸಾಸಿವೆ, ಶೇಂಗಾ ಬೀಜ, ಕಡಲೆಕಾಯಿ ಬೀಜ ಅದು ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ನೀಟಾಗಿ. ಕರಿಬೇವು ಆ್ಯಡ್ ಮಾಡಿ. ಆಮೇಲೆ ಶೇಂಗಾ ಬೀಜ ಮತ್ತು ಬೆಳ್ಳುಳ್ಳಿ ಫ್ರೈ ಆದಮೇಲೆ ಒಣಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನು ನಾನು 2 ತೊಗೊಂಡಿದ್ದೀನಿ. ಒಣಮೆಣಸಿನ್ಕಾಯಿ ಅದು ಸ್ವಲ್ಪ ಫ್ರೈ ಆಗಲಿ. ಅದು ಫ್ರೈ ಆಗಬೇಕಾದ್ರೇ ನೆಕ್ಸ್ಟು ನಾವು ಸ್ವಲ್ಪ ಹಿಂಗೆ ಹಾಕಿ, ಇವಾಗ ನಾನು ಲಾಸ್ಟಿಗೆ ಹಾಕಿದ್ದೀನಿ. ಸಿಮ್ ಮಾಡಿ ಉಪ್ಪು, ಖಾರದ ಪುಡಿ, ನಿಮಗೆ ಖಾರ ಎಷ್ಟು ಬೇಕೋ ಆ ಕ್ವಾಂಟಿಟಿಗೆ, ನಾನು ಇಬ್ಬರಿಗಷ್ಟೇ ಮಾಡ್ತಾಯಿರೋದು. ಅಡುಗೆ ಅರಿಶಿಣದ ಪುಡಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಆಫ್ ಮಾಡಿಬಿಡಿ. ಏಕೆಂದರೆ ಇಲ್ಲಾಂದರೆ ಬ್ಲ್ಯಾಕ್ ಕಲರ್ ಬರುತ್ತೆ. ಅದು ಒಗ್ಗರಣೆಲೇ ಇದ್ದರೆ ಬ್ಲ್ಯಾಕ್ ಕಲರ್, ಸ್ಟವ್ ಆನ್ ಆಗಿದ್ದರೆ ಬ್ಲ್ಯಾಕ್ ಕಲರ್ ಬರುತ್ತೆ ಆ ಒಗ್ಗರಣೆ. ಕೊತ್ತಂಬರಿ ಸೊಪ್ಪು ಹಾಕಿ ಅಯ್ಯಂಗಾರ್ ಪುಳಿಯೋಗರೆ ಪ್ಯಾಕ್ 1 ಹಾಕಿದ್ದೀನಿ. ಈ ಪುಳಿಯೋಗರೆ ಪ್ಯಾಕಲ್ಲಿ ಪೌಡರ್ ಇರುತ್ತಲ್ಲ, ಅದರಲ್ಲಿ ಗಂಟೆಲ್ಲ ಇರುತ್ತಲ್ಲ, ಅದೆಲ್ಲ ನೀಟಾಗಿ ಸ್ನ್ಯಾಶ್ ಮಾಡಿ ಗೊಜ್ಜು ರೀತಿ ಬರಬೇಕು. ಅದು ಅಲ್ಲಿವರೆಗೂ ಮಿಕ್ಸ್ ಮಾಡಿ ಅದು ಗೊಜ್ಜು ಫಾರ್ಮೇಷನ್ ಆಗುತ್ತಲ್ಲ, ಅದಾದಮೇಲೆ ನಾನು ಲಾಸ್ಟಿಗೆ ಸ್ವಲ್ಪ ಹಿಂಗೆ ಹಾಕಿದ್ದೀನಿ. ಫಸ್ಟು ನಾನು ಹಾಕೋದು ಮರ್ತಿದ್ದೆ, ಹಾಗಾಗಿ ಒಂದು ಚುಟ್ಕ ಹಿಂಗೆ ಹಾಕಿ ಒಂದು ಅರ್ಧ ಭಾಗ ನಿಂಬೆಹಣ್ಣು ಹಾಕಿದ್ದೀನಿ. ಲಾಸ್ಟಿಗೆ ಹಾಕ್ಬೇಕು ನಿಂಬೆಹಣ್ಣು, ಹುಳಿ ಹಾಕಲ್ಲ ನಾನು, ನಿಂಬೆಹಣ್ಣು ಹಾಕ್ತೀನಿ. ಅರ್ಧ ಭಾಗ ಹಾಕಿದ್ದೀನಿ, ಇಬ್ಬರಿಗಷ್ಟೇ ಇದು. ಅದನ್ನು ಕ್ಲೋಸ್ ಮಾಡಿ ಇಟ್ಬಿಡಿ ಒಂದು 10ರಿಂದ 15 ನಿಮಿಷ. ನೆಕ್ಸ್ಟು ರೈಸ್ ಆದಮೇಲೆ ಅದು ಸ್ವಲ್ಪ ಉಡುಡಿ ಥರ ಮಾಡ್ಕೊಂಡು ರೈಸ್ ತಣ್ಣಗಾದಮೇಲೆ ಪುಳಿಯೋಗರೆ ಗೊಜ್ಜಿಗೆ ಮಿಕ್ಸ್ ಮಾಡಿದರೆ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಹೇಗೆ ಮಾಡ್ತೀರಾ ಪುಳಿಯೋಗರೆನ ಅದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.